ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿಮಗೆ ತಿಳಿದಿರುವ ಹಾಗೆ ನಾವು ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಎನ್ನುವ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೆಸೆಟ್ ನೆಟ್ ಗೆ ಸಂಬಂಧಿಸಿದಂತಹ ಟಾಪಿಕ್ಸ್ ಅನ್ನ ಕವರ್ ಮಾಡ್ತಾ ಇರ್ತೇವೆ. ಇದರಲ್ಲಿ ನಾನು ಇಕನಾಮಿಕ್ಸ್ ನ ಬೇರೆ ಬೇರೆ ಟಾಪಿಕ್ಸ್ ಅನ್ನ ಇವಾಗ ಕವರ್ ಮಾಡ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ ನಾವು 2 ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ, ಅದನ್ನ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಇದು 3rd ವಿಡಿಯೋ. ಸೊ ಇದು ನಾನು ಏನ್ ಮಾಡ್ತಾ ಇದ್ದೀನಿ, ಕೀ ಚಾಪ್ಟರ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲಾ ಆಫ್ ರಿಟರ್ನ್, ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಓಕೆನಾ, ನೀವು ಇದೇ ರೀತಿ ಕಾಮರ್ಸಿನ ಟಾಪಿಕ್ಸ್ ಅನ್ನ ಕೆಸೆಟ್ ಮತ್ತೆ ನೆಟ್ ಎಕ್ಸಾಮ್ ಗೆ ಸಂಬಂಧಿಸಿದಂತಹ ಟಾಪಿಕ್ಸ್ ಅನ್ನ ಈಸಿಯಾಗಿ ಅದೇ ಇನ್ ಡಿಟೇಲ್ ಕಲಿಬೇಕು. ಎಕ್ಸಾಮ್ ಪರ್ಪಸ್ ಯಾವ ರೀತಿ ಓದಬೇಕು ಅನ್ನೋದನ್ನ, ಎಕ್ಸಾಮ್ ಓರಿಯೆಂಟೆಡ್ ಸ್ಟಡಿ ಮಟೀರಿಯಲ್, ಅದೇ ರೀತಿ ಕ್ಲಾಸಸ್ ಅನ್ನ ನೋಡಬೇಕು ಅಂದ್ರೆ ನಮ್ಮ ಜಟಾಯು ಕರಿಯರ್ ಅಕಾಡೆಮಿಯನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ. ಅದೇ ರೀತಿ ನಮ್ಮ ಪೇಡ್ ಕ್ಲಾಸಸ್ 28th ಜುಲೈಗೆ ಸ್ಟಾರ್ಟ್ ಆಗ್ತಾ ಇದೆ. ಆ ಒಂದು ನ್ಯೂ ಬ್ಯಾಚ್ ಗೆ ನೀವು ಜಾಯಿನ್ ಆಗಬಹುದು. ಹಾಗಾದ್ರೆ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂದ್ರೆ ಏನು ನೋಡಿ. ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್, ಇಲ್ಲಿ ವೇರಿಯಬಲ್ ಅನ್ನುವಂತಹ ವರ್ಡ್ ತುಂಬಾ ಇಂಪಾರ್ಟೆಂಟ್. ಓಕೆನಾ, ನಿಮ್ಗೆ ಗೊತ್ತು ಫಿಕ್ಸ್ಡ್ ಅಂಡ್ ವೇರಿಯೇಬಲ್ ಅಂತ. ಈ ಒಂದು ಪ್ರೊಡಕ್ಷನ್ ಮಾಡಬೇಕಾದ್ರೆ, ವೈಲ್ ಪ್ರೊಡ್ಯೂಸಿಂಗ್ ಎನಿ ಪ್ರಾಡಕ್ಟ್ ಯು ನೀಡ್ ಸಮ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಸಮ್ ವೇರಿಯೇಬಲ್ ಕಾಸ್ಟ್. ಓಕೆನಾ, ಕೆಲವೊಂದು ಫಿಕ್ಸ್ಡ್ ಕಾಸ್ಟ್ ಇರುತ್ತೆ, ಕೆಲವೊಂದು ವೇರಿಯೇಬಲ್ ಕಾಸ್ಟ್ ಇರುತ್ತೆ. ಇಲ್ಲಿ ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್ ಅಂದ್ರೆ 2 ಫ್ಯಾಕ್ಟರ್ಸ್, ಫಿಕ್ಸ್ಡ್ ಮತ್ತೆ ವೇರಿಯೇಬಲ್ ಅಲ್ಲಿ ವೇರಿಯೇಬಲ್ ಫ್ಯಾಕ್ಟರ್ಸ್ ಅನ್ನ ಚೇಂಜ್ ಮಾಡಿದಾಗ ಅದು ಟೋಟಲ್ ಪ್ರೊಡಕ್ಷನ್ ಮತ್ತೆ ಮಾರ್ಜಿನಲ್ ಪ್ರೊಡಕ್ಷನ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್ ಎಕ್ಸ್ಪ್ಲೈನ್ ಮಾಡುತ್ತೆ. ದಿಸ್ ಪರ್ಟಿಕ್ಯುಲರ್ ಲಾ ಈಸ್ ರಿಲೇಟೆಡ್ ಟು ಶಾರ್ಟ್ ರನ್. ಓಕೆನಾ, ಇದು ಲಾಂಗ್ ರನ್ ಅಲ್ಲಿ ಅಲ್ಲ, ಶಾರ್ಟ್ ರನ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಸೊ ಇಲ್ಲಿ ನಾನು ಹೇಳಿದ ಹಾಗೆ ನಿಮಗೆ ನೋಡಿ, ಇನ್ ಶಾರ್ಟ್ ರನ್, ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್, ಇನ್ ಶಾರ್ಟ್ ರನ್. ಓಕೆ, law of variable proportion works in short run. In short run, as more and more of variable factor is used. Variable ಅಂದ್ರೆ ಏನು, ಯಾವ ಫ್ಯಾಕ್ಟರ್ ಚೇಂಜ್ ಆಗ್ತಾ ಇರುತ್ತೆ. ವೇರಿಯೇಬಲ್ ಅಂದ್ರೆ ಯಾವ ಫ್ಯಾಕ್ಟರ್ ಚೇಂಜ್ ಆಗುತ್ತೆ, ಅದಕ್ಕೆ ವೇರಿಯೇಬಲ್ ಅಂತೀವಿ. ಶಾರ್ಟ್ ರನ್ ಅಲ್ಲಿ as more and more variable factor is used, ನಾವು ಎಷ್ಟು ವೇರಿಯೇಬಲ್ ಫ್ಯಾಕ್ಟರ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಓಕೆನಾ, ಚೇಂಜ್ ಮಾಡ್ತಾ ಹೋಗ್ತೀವಿ ಅಲಾಂಗ್ ವಿತ್ ದ ಫಿಕ್ಸ್ಡ್ ಫ್ಯಾಕ್ಟರ್. ಫಿಕ್ಸ್ಡ್ ಫ್ಯಾಕ್ಟರ್ ಅಂತೂ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಅಂಡ್ ಲೇಬರ್, ಎರಡು ನಾವು ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಲ್ಯಾಂಡ್ ಫಿಕ್ಸ್ ಆಗಿರುತ್ತೆ, ಲೇಬರ್ ಅನ್ನೋದು ವೇರಿಯೇಬಲ್ ಕಾಸ್ಟ್, ಅದನ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆನಾ, ಅ ಸ್ಟೇಜ್ ಮಸ್ಟ್ ಅಲ್ಟಿಮೇಟ್ಲಿ ಕಮ್. ಓಕೆನಾ, ನಾವು ಹೆಚ್ಚು ಮಾಡ್ತಾ ಹೋಗ್ತಾ ಇದೀವಿ, ವೇರಿಯೇಬಲ್ ಫ್ಯಾಕ್ಟರ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೀವಿ. ವಿ ಆರ್ ಇನ್ಕ್ರೀಸಿಂಗ್ ವೇರಿಯೇಬಲ್ ಫ್ಯಾಕ್ಟರ್ಸ್. ಅ ಸ್ಟೇಜ್ ಕಮ್ಸ್, ಅಲ್ಟಿಮೇಟ್ಲಿ ಒಂದು ಸ್ಟೇಜ್ ಬರುತ್ತೆ, ವೆನ್ ಟೋಟಲ್ ಪ್ರಾಡಕ್ಟ್, ಓಕೆನಾ, ಟೋಟಲ್ ಪ್ರಾಡಕ್ಟ್ ಏನಾಗುತ್ತೆ, ವೆನ್ ಟೋಟಲ್ ಪ್ರಾಡಕ್ಟ್ ಆಫ್ ದ ವೇರಿಯೇಬಲ್ ಫ್ಯಾಕ್ಟರ್, ಅಂದ್ರೆ ವೇರಿಯೇಬಲ್ ಫ್ಯಾಕ್ಟರ್ ನ ಹೆಚ್ಚು ಮಾಡ್ತಾ ಹೋದ ಹಾಗೆ ಅದರ ಪರಿಣಾಮ ಟೋಟಲ್ ಪ್ರಾಡಕ್ಟ್ ಮೇಲೆ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ ಮೇಲೆ ಯಾವ ರೀತಿ ಆಗುತ್ತೆ ಅಂದ್ರೆ, ಒಂದು ಸ್ಟೇಜ್ ಬರುತ್ತೆ, ಫ್ಯಾಕ್ಟರ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್. ಓಕೆನಾ, ನಮ್ಗೆ ಅನ್ಸಬಹುದು ಪ್ರೊಡಕ್ಷನ್ ಅಲ್ಲಿ ಲ್ಯಾಂಡ್ ಫಿಕ್ಸ್ ಆಗಿದೆ, ಲೇಬರ್ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದ ಹಾಗೆ ಟೋಟಲ್ ಪ್ರಾಡಕ್ಟ್ ಕೂಡ ಜಾಸ್ತಿ ಆಗ್ತಾ 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 ಹೋಗುತ್ತಾ? ನೋ, ಅಲ್ಟಿಮೇಟ್ಲಿ ಆ ಸ್ಟೇಜ್ ಕಮ್ಸ್, ಅಲ್ಟಿಮೇಟ್ಲಿ ಒಂದು ಸ್ಟೇಜ್ ಬರುತ್ತೆ. ಆ ಸ್ಟೇಜ್ ನಂತರ ಟೋಟಲ್ ಪ್ರೊಡಕ್ಷನ್ ಏನಾಗುತ್ತೆ ಅಂದ್ರೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಆರ್ ಮಾರ್ಜಿನಲ್ ಪ್ರಾಡಕ್ಟ್ಸ್ ಬಿಕಮ್ ನೆಗೆಟಿವ್. ಟೋಟಲ್ ಪ್ರಾಡಕ್ಟ್ ಏನಾಗುತ್ತೆ, ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಮಾರ್ಜಿನಲ್ ಪ್ರಾಡಕ್ಟ್ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಆಗುತ್ತೆ. ನಿಮಗೆ ಗೊತ್ತು ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಏನು, ಎಕ್ಸ್ಟ್ರಾ ಯೂನಿಟ್. ಹೌದಾ, ಮಾರ್ಜಿನಲ್ ಅಂದ್ರೆ ಏನು, ಎಕ್ಸ್ಟ್ರಾ. ಹೌದಾ, ಮಾರ್ಜಿನಲ್ ಅಂದ್ರೆ ನಮ್ಗೆ ಯಾವಾಗ್ಲೂ ಗೊತ್ತು ಎಕ್ಸ್ಟ್ರಾ ಯೂನಿಟ್ ಅಂತ ನಾವು ಹೇಳ್ತೀವಿ. ಓಕೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಅ ಸ್ಟೇಜ್ ಕಮ್ಸ್, ಒಂದು ಸ್ಟೇಜ್ ಬರುತ್ತೆ, ಆರ್ ಮಾರ್ಜಿನಲ್ ಪ್ರಾಡಕ್ಟ್ಸ್ ಬಿಕಮ್ ನೆಗೆಟಿವ್. ಸೊ ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್ ನೀವೇನ್ ನೆನ್ಪಿಟ್ಕೊಳ್ತೀರಾ, ಒಂದು ಫಿಕ್ಸ್ಡ್ ಫ್ಯಾಕ್ಟರ್ ಇದೆ, ಒಂದು ವೇರಿಯೇಬಲ್ ಫ್ಯಾಕ್ಟರ್ ಇದೆ. ಫಿಕ್ಸ್ಡ್ ಫ್ಯಾಕ್ಟರ್ ಫಿಕ್ಸ್ ಆಗಿರುತ್ತೆ, ವೇರಿಯೇಬಲ್ ಫ್ಯಾಕ್ಟರ್ ನಾವು ಇನ್ಕ್ರೀಸ್ ಮಾಡ್ತಾ ಹೋದ ಹಾಗೆ ಆಫ್ಟರ್ ಅ ಪರ್ಟಿಕ್ಯುಲರ್ ಸ್ಟೇಜ್ ಟೋಟಲ್ ಪ್ರೊಡಕ್ಷನ್ TP ಏನಾಗುತ್ತೆ, ಟೋಟಲ್ ಪ್ರೊಡಕ್ಷನ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್ ಅಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಬಿಕಮ್ ನೆಗೆಟಿವ್. ಮಾರ್ಜಿನಲ್ ಪ್ರೊಡಕ್ಷನ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿ ಒಂದು ಟೇಬಲ್ ಇದೆ, ಈ ಟೇಬಲ್ ಇಂದ ನಾನು ಈ 3 ಸ್ಟೇಜ್ ಅನ್ನ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈ 3 ಸ್ಟೇಜ್ ಯಾವುದು ಅಂತ ಮೊದಲು ನೆನ್ಪಿಟ್ಕೊಳ್ಳಿ. ಇನ್ಕ್ರೀಸಿಂಗ್ ರಿಟರ್ನ್, ಫಸ್ಟ್ ಏನಾಗುತ್ತೆ ಅಂದ್ರೆ, ನೀವು ಲೇಬರ್ ಅನ್ನ ಜಾಸ್ತಿ ಮಾಡ್ತಾ ಹೋದ ಹಾಗೆ ರಿಟರ್ನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಇನ್ಕ್ರೀಸಿಂಗ್ ರಿಟರ್ನ್ ಟು ಅ ಫ್ಯಾಕ್ಟರ್. ಫ್ಯಾಕ್ಟರ್ ಅಂದ್ರೆ ಏನು, ಇಲ್ಲಿ ಲೇಬರ್. ಓಕೆನಾ, ದೆನ್ ಡಿಮಿನಿಶಿಂಗ್ ರಿಟರ್ನ್ ಟು ಅ ಫ್ಯಾಕ್ಟರ್ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಡಿಮಿನಿಶಿಂಗ್ ರೇಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ 2 ಇಂದ 4 ಆಗ್ತಾ ಇತ್ತು ಮೊದಲು, ಈಗ 4 ಇಂದ 5 ಅಷ್ಟೇ ಆಗ್ತದೆ. ಇಲ್ಲಿ ಡಿಫರೆನ್ಸ್ 1 ಇದೆ, ಇಲ್ಲಿ ಡಿಫರೆನ್ಸ್ 2 ಇದೆ. ಹೌದಾ, 2 ರಿಂದ 4 ಆಯ್ತು, ಇಲ್ಲೂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಅಟ್ ಡಿಮಿನಿಶಿಂಗ್ ರೇಟ್ ಅಂತ. ಓಕೆ, ಸೊ 3 ಸ್ಟೇಜ್ ಯಾವ್ದು ಅಂತ ನೆನ್ಪಿಟ್ಕೊಳ್ಳಿ. ಇನ್ಕ್ರೀಸಿಂಗ್ ರಿಟರ್ನ್ ಟು ಅ ಫ್ಯಾಕ್ಟರ್,
ಡಿಮಿನಿಷಿಂಗ್ ರಿಟರ್ನ್ ಟು ಅ ಫ್ಯಾಕ್ಟರ್ ಅಂಡ್ ನೆಗೆಟಿವ್ ರಿಟರ್ನ್ ಟು ಅ ಫ್ಯಾಕ್ಟರ್. ಒಂದು ಸ್ಟೇಜ್ ಆದ ಮೇಲೆ ಏನಾಗುತ್ತೆ ಅಂದ್ರೆ ನೆಗೆಟಿವ್ ರಿಟರ್ನ್ ಟು ಅ ಫ್ಯಾಕ್ಟರ್ ಆಗುತ್ತೆ ಇನ್ ಮಾರ್ಜಿನಲ್ ಪ್ರಾಡಕ್ಟ್. ಓಕೆನಾ? ಸೊ ದಿಸ್ ಪರ್ಟಿಕ್ಯುಲರ್ ಟೇಬಲ್, ಅಬ್ಸರ್ವ್ ದಿಸ್ ಟೇಬಲ್ ಫಸ್ಟ್. ಸಿ, ಯೂನಿಟ್ ಆಫ್ ಅ ಲ್ಯಾಂಡ್, ಇದು ಲ್ಯಾಂಡ್ ಅಂದ್ರೆ ಏನು ಫಿಕ್ಸ್ ಇರುತ್ತೆ. ದೆನ್ ಯೂನಿಟ್ ಆಫ್ ಅ ಲೇಬರ್, ಲೇಬರ್ ಏನು ವೇರಿಯೇಬಲ್. ಓಕೆನಾ? ದಿಸ್ ಇಸ್ ಫಿಕ್ಸ್ಡ್, ದಿಸ್ ಇಸ್ ವೇರಿಯೇಬಲ್. ಓಕೆ, ಅದರಿಂದ ಆಗುವಂತಹ ಟೋಟಲ್ ಪ್ರಾಡಕ್ಟ್ ಮೇಲಿನ ಪರಿಣಾಮ ಏನು, ಮಾರ್ಜಿನಲ್ ಪ್ರಾಡಕ್ಟ್ ಮೇಲೆ ಆಗುವಂತಹ ಪರಿಣಾಮ ಏನು. ಈ ಒಂದು ಟಾಪಿಕ್ PUC ಯಲ್ಲಿಯೂ ಕೂಡ ಇದೆ, ಡಿಗ್ರಿಯಲ್ಲಿಯೂ ಕೂಡ ಇದೆ, ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ನೋಡಿ, ನೆಟ್ ಸೆಟ್ ಎಕ್ಸಾಮ್ ಅಂದ್ರೆ ಏನು, ನೀವು ಇಲ್ಲಿವರೆಗೂ ಕಾಮರ್ಸ್ ಅಲ್ಲಿ ಏನ್ ಕಲ್ತಿದ್ದೀರೋ ಅದರ ಒಂದು ನಾಲೆಜ್ ಅನ್ನ ಟೆಸ್ಟ್ ಮಾಡೋದು. ವೈ? ಬಿಕಾಸ್ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಪ್ರೊಫೆಸರ್. ನೀವು ಪ್ರೊಫೆಸರ್ ಆಗ್ತಾ ಇದ್ದೀರಾ, ಮಕ್ಕಳಿಗೆ ಪಾಠ ಮಾಡಬೇಕು ಅಂದ್ರೆ ನಿಮ್ಗೆ ಎಷ್ಟು ನಾಲೆಜ್ ಇದೆ ಅಂತ ಚೆಕ್ ಮಾಡೋದು. ಸೊ ಈ ಒಂದು ಟಾಪಿಕ್ ನಾಟ್ ಓನ್ಲಿ ಫಾರ್ ನೆಟ್ ಸೆಟ್ ಸ್ಟೂಡೆಂಟ್ಸ್, ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಆಫ್ ಕಾಮರ್ಸ್. PUC ಇರ್ಬೋದು, ಡಿಗ್ರಿ ಇರ್ಬೋದು, ಅಥವಾ MCOM ಇರ್ಬೋದು. ಸೊ ಇಲ್ಲಿ ನೋಡಿ, ಟೋಟಲ್ ಫಿಕ್ಸ್ಡ್ ಲ್ಯಾಂಡ್, ಲ್ಯಾಂಡ್ ಅನ್ನೋದು ಫಿಕ್ಸ್ 111 ಯೂನಿಟ್ ಇದೆ. ಯೂನಿಟ್ ಆಫ್ ಲೇಬರ್ ಏನಾಗ್ತದೆ 1 2 3 4 5 6 7 8 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರ ಪರಿಣಾಮ ಟೋಟಲ್ ಪ್ರಾಡಕ್ಟ್ ಮತ್ತೆ ಮ್ಯಾರ್ಜಿನಲ್ ಪ್ರಾಡಕ್ಟ್ ಮೇಲೆ ಯಾವ ರೀತಿ ಆಗುತ್ತೆ, ಕಂಟಿನ್ಯೂ ಇನ್ಕ್ರೀಸ್ ಆಗುತ್ತಾ? ನೋ, ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಟೋಟಲ್ ಪ್ರಾಡಕ್ಟ್ ಏನಾಯ್ತು, ಫಸ್ಟ್ 2 ಇತ್ತು, 1 ಯೂನಿಟ್ ಆಫ್ ಲ್ಯಾಂಡ್ 1 ಇದ್ದಾಗ, ಯೂನಿಟ್ ಆಫ್ ಲೇಬರ್ 1 ಇದ್ದಾಗ 2 ಇತ್ತು, 2 to 5 ಆಯ್ತು, 5 to 9, 9 to 12, 12 to 14, 14 to 15, 15 to 15 ಓನ್ಲಿ 14. ಅಂದ್ರೆ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಸ್ಟೇಜ್ ವರೆಗೂ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಇದೆ. ವೆನ್ MP ಇನ್ಕ್ರೀಸಿಂಗ್, TP ಇನ್ಕ್ರೀಸಸ್ ಅಟ್ ಇನ್ಕ್ರೀಸಿಂಗ್ ರೇಟ್ ಅಂತ. ಅಂದ್ರೆ ನೋಡಿ, ಮಾರ್ಜಿನಲ್ ಪ್ರಾಡಕ್ಟ್ ಏನಾಯ್ತು, 2 to 3 ಆಯ್ತು, 3 to 4 ಆಯ್ತು. ಹೌದಾ? ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ವೆನ್ ಮಾರ್ಜಿನಲ್ ಪ್ರಾಡಕ್ಟ್ ಇಸ್ ಇನ್ಕ್ರೀಸಿಂಗ್, ಮಾರ್ಜಿನಲ್ ಪ್ರಾಡಕ್ಟ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ಟೋಟಲ್ ಪ್ರಾಡಕ್ಟ್ ಏನಾಯ್ತು ಅಂದ್ರೆ 2 to 5 ಆಯ್ತು, 5 to 9 ಆಯ್ತು. ಹೌದಾ? ಇನ್ಕ್ರೀಸಿಂಗ್ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಮೀನ್ಸ್ ವಾಟ್, 3 4 ಆಡ್ ಆಗ್ತಾ ಹೋಗ್ತಾ ಇದೆ. ಓಕೆನಾ? ವೆನ್ MP ಡಿಕ್ರೀಸಿಂಗ್, MP ಏನಾಗ್ತಾ ಇದೆ ಇಲ್ಲಿ, ಮಾರ್ಜಿನಲ್ ಪ್ರಾಡಕ್ಟ್ 4ರ ನಂತರ ನೋಡಿ ಏನಾಗ್ತಾ ಇದೆ, MP ಈಸ್ ಡಿಕ್ರೀಸಿಂಗ್ ಬಟ್ ಪಾಸಿಟಿವ್. MP ಡಿಕ್ರೀಸ್ ಆಗ್ತಾ ಇದೆ ಬಟ್ ಪಾಸಿಟಿವ್ ಇದೆ. ಆಗ ಟೋಟಲ್ ಪ್ರಾಡಕ್ಟ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಆಟ್ ಡಿಕ್ರೀಸಿಂಗ್ ರೇಟ್. ನೋಡಿ, TP ಏನಾಗ್ತಾ ಇದೆ, ಇನ್ಕ್ರೀಸಿಂಗ್ ಆಟ್ ಡಿಕ್ರೀಸಿಂಗ್ ರೇಟ್. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಫಸ್ಟ್ ಏನ್ ಮಾಡಿ, MP ಒಂದು ಕಾಲಮ್ ಅನ್ನ ನೋಡಿ, ಮಾರ್ಜಿನಲ್ ಪ್ರಾಡಕ್ಟ್ ಕಾಲಮ್ ಅನ್ನ ನೋಡಿದಾಗ ಈ ಒಂದು ಫಸ್ಟ್ ನಾನು ಇಲ್ಲಿ ಬಾಕ್ಸ್ ಮಾಡಿದೀನಿ, ಇದನ್ನ ನೋಡಿ. ಇಲ್ಲಿ ಏನಾಗ್ತದೆ, MP 2 to 3, 3 to 4 ಆಯ್ತು. ಓಕೆನಾ? ಸೊ MP ಈಸ್ ಇನ್ಕ್ರೀಸಿಂಗ್, MP ಇನ್ಕ್ರೀಸ್ ಆಗ್ತಾ ಇದೆ. ಆಗ TP ಏನಾಯ್ತು, ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಿಂಗ್ ಅಂಡ್ ಇನ್ಕ್ರೀಸಿಂಗ್ ರೇಟ್. ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸಿಂಗ್ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ 2 to 5 ಆಯ್ತು, 5 to 9 ಆಯ್ತು. ಓಕೆನಾ? ಈಗ ಸೆಕೆಂಡ್ ಸ್ಟೇಜ್ ಏನು, ಡಿಮಿನಿಷಿಂಗ್ ರಿಟರ್ನ್ ಟು ಸ್ಕೇಲ್. ಡಿಮಿನಿಷಿಂಗ್ ರಿಟರ್ನ್ ಟು ಸ್ಕೇಲ್ ಅಲ್ಲಿ ಏನಾಯ್ತು, ವೆನ್ MP ಡಿಕ್ರೀಸಿಂಗ್, MP ಏನಾಗ್ತಾ ಇದೆ, 4 to 3 ಆಯ್ತು, 3 to 2 ಆಯ್ತು. ನೋಡಿ, ಈ ಒಂದು ಸ್ಟೇಜ್ ಅಲ್ಲಿ. ಓಕೆನಾ? ಅಲ್ಲಿಂದ 0 ಆಯ್ತು. ಸೊ ಸೆಕೆಂಡ್ ಸ್ಟೇಜ್ ಅಲ್ಲಿ ವೆನ್ MP ಡಿಕ್ರೀಸಿಂಗ್ ಬಟ್ ಪಾಸಿಟಿವ್, MP ಡಿಕ್ರೀಸ್ ಆಗ್ತಾ ಇದೆ ಬಟ್ ಪಾಸಿಟಿವ್ ಆಗಿದೆ 0 ವರೆಗೂ. ಆಗ ಏನಾಯ್ತು ಅಂದ್ರೆ TP ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ರೇಟ್. TP ಏನಾಯ್ತು, ಡಿಕ್ರೀಸ್ ಆಗ್ತಾ ಇದೆ. 9 to ನೋಡಿ ಇನ್ಕ್ರೀಸ್ ಆಗ್ತಾ ಇದೆ, 9 to 12 ಆಯ್ತು, 12 to 14 ಬಟ್ ಆಟ್ ಡಿಕ್ರೀಸಿಂಗ್ ರೇಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೇಲೆ ಯಾವ ರೇಟ್ ಅಲ್ಲಿ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗ್ತಾ ಇತ್ತೋ ಆ ಒಂದು ಫಾಸ್ಟ್ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಾ? 12 to 14, 14 to ಇಲ್ಲಿ ಏನಾಯ್ತು 15, ಓನ್ಲಿ 1 ಇನ್ಕ್ರೀಸ್ ಆಯ್ತು. 15 to 15 ಕಾನ್ಸ್ಟೆಂಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಓಕೆನಾ? ದೆನ್ ವೆನ್ MP ಈಸ್ 0, ಒಂದು ಸ್ಟೇಜ್ ಬಂತು, ಅಲ್ಲಿ MP 0 ಆಗಿದೆ. ಹೌದಾ? MP 0, TP ಈಸ್ ಮ್ಯಾಕ್ಸಿಮಮ್. MP 0 ಇದ್ದಾಗ TP ಮ್ಯಾಕ್ಸಿಮಮ್ ಇದೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸ್ ಎಷ್ಟಿದೆ, ಓನ್ಲಿ ನೋ ಇನ್ಕ್ರೀಸ್. ಓಕೆನಾ? 0. MP ಏನಿದೆ, 0 ಇದೆ. MP 0 ಇದ್ದಾಗ TP ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. ಟೋಟಲ್ ಪ್ರೊಡಕ್ಷನ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. ಅದಾದ್ಮೇಲೆ ವೆನ್ MP ಬಿಕಮ್ಸ್ ನೆಗೆಟಿವ್, MP ಮಾರ್ಜಿನಲ್ ಪ್ರಾಡಕ್ಟ್ ನೆಗೆಟಿವ್ ಆದಾಗ ಟೋಟಲ್ ಪ್ರಾಡಕ್ಟ್ ಏನಾಗುತ್ತೆ, ಫಾಲ್ಸ್. ಟೋಟಲ್ ಪ್ರಾಡಕ್ಟ್ ಇಲ್ಲಿ ಏನಾಯ್ತು, ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿಯವರೆಗೆ ಇನ್ಕ್ರೀಸ್ ಆಗ್ತಾ ಇತ್ತು. ಓಕೆನಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್, ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಫಸ್ಟ್ ನೆನ್ಪಿಟ್ಕೊಳ್ಳಿ, ಒಂದು ವೇರಿಯೇಬಲ್ ಫ್ಯಾಕ್ಟರ್ ಅನ್ನ ನಾವು ಶಾರ್ಟ್ ಟರ್ಮ್ ಅಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋದ ಹಾಗೆ ಒಂದು ಸ್ಟೇಜ್ ಬರುತ್ತೆ. ಆ ಸ್ಟೇಜ್ ನಂತರ ಟೋಟಲ್ ಪ್ರಾಡಕ್ಟ್ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮಾರ್ಜಿನಲ್ ಪ್ರಾಡಕ್ಟ್ ನೆಗೆಟಿವ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ನೆಗೆಟಿವ್ ಆಯ್ತು, ಟೋಟಲ್ ಪ್ರಾಡಕ್ಟ್ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನ ಟು ಕನ್ಕ್ಲೂಡ್, ವಾಟ್ ಆರ್ ದ 3 ಸ್ಟ್ರಾಟಜೀಸ್ ಯು ಹ್ಯಾವ್ ಟು ರಿಮೆಂಬರ್? ಫಸ್ಟ್ ಒನ್, ಇನ್ಕ್ರೀಸಿಂಗ್ ರಿಟರ್ನ್ ಟು ಫ್ಯಾಕ್ಟರ್, ಡಿಮಿನಿಷಿಂಗ್ ರಿಟರ್ನ್ ಟು ಫ್ಯಾಕ್ಟರ್ ಅಂಡ್ ನೆಗೆಟಿವ್ ರಿಟರ್ನ್ ಟು ಫ್ಯಾಕ್ಟರ್. ಓಕೆನಾ? ಈ ಮೂರನ್ನು ನೆನಪಿಟ್ಕೊಳ್ಬೇಕು. ಇಲ್ಲಿ 3 ಸ್ಟೇಜ್ ಬರುತ್ತೆ. ಒಂದು ಸ್ಟೇಜ್ ಅಲ್ಲಿ MP ಇನ್ಕ್ರೀಸ್ ಆಗ್ತಾ ಇದೆ, ಆಗ TP ಇನ್ಕ್ರೀಸಸ್ ಅಟ್ ಇನ್ಕ್ರೀಸಿಂಗ್ ರೇಟ್. ಒಂದು ಸ್ಟೇಜ್, ಸೆಕೆಂಡ್ ಸ್ಟೇಜ್ ಬರುತ್ತೆ, ಅದೇನು ಅಂದ್ರೆ ಡಿಮಿನಿಷಿಂಗ್ ರಿಟರ್ನ್ ಟು ಸ್ಕೇಲ್. ಅಲ್ಲಿ ಏನಾಗುತ್ತೆ ಅಂದ್ರೆ ವೆನ್ MP ಡಿಕ್ರೀಸಿಂಗ್ ಬಟ್ ಪಾಸಿಟಿವ್, MP ಡಿಕ್ರೀಸ್ ಆಗ್ತಾ ಇದೆ, 4 to 3, 3 to 2 ಆಗ್ತಾ ಇದೆ, ಆದರೆ ಪಾಸಿಟಿವ್ ಆಗಿದೆ. ಆಗ
ಟೋಟಲ್ ಪ್ರಾಡಕ್ಟ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಆಟ್ ಡಿಕ್ರೀಸಿಂಗ್ ರೇಟ್. ಹೌದಾ, ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಡಿಕ್ರೀಸಿಂಗ್ ರೇಟ್ ಅಂದ್ರೆ 12 to 14 ಆಯ್ತು, 14 to 15 ಇನ್ಕ್ರೀಸ್ ಏನೋ ಆಯ್ತು, ಬಟ್ ಇಲ್ಲಿ ಆಗ್ತಾ ಇದ್ದಷ್ಟು ಫಾಸ್ಟ್ ಇನ್ಕ್ರೀಸ್ಗೆ ಆಗ್ತಾ ಇಲ್ಲ. MP 0 ಇದ್ದಾಗ, ಮಾರ್ಜಿನಲ್ ಪ್ರಾಡಕ್ಟ್ 0 ಇದ್ದಾಗ ಟೋಟಲ್ ಪ್ರಾಡಕ್ಟ್ 15 ಇದೆ, ಮ್ಯಾಕ್ಸಿಮಮ್ ಇದೆ. ಹೌದಾ, ವೆನ್ MP ಬಿಕಮ್ಸ್ ನೆಗೆಟಿವ್, MP ನೆಗೆಟಿವ್ ಆದಾಗ TP ಏನಾಯ್ತು, ಫಾಲ್ ಆಯ್ತು, 15 to 14 ಆಯ್ತು. ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಇದರ ಬೇಸ್ಡ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆನಾ, ನಾನು ಹೇಳಿದ ಹಾಗೆ ಈ ರೀತಿ ಈಸಿಯಾಗಿ ಕಾನ್ಸೆಪ್ಟ್ಸ್ ಅನ್ನ ಕಲಿಯೋದಕ್ಕೆ ಮತ್ತು ಕ್ವಶನ್ ಆನ್ಸರ್ ಸೆಷನ್ಸ್ ಅಟೆಂಡ್ ಆಗೋದಕ್ಕೆ ನಮ್ಮ ಪೇಡ್ ಕ್ಲಾಸಸ್ಗೆ ಜಾಯ್ನ್ ಆಗೋದಕ್ಕೆ ಮರಿಬೇಡಿ. ಓಕೆನಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಅದೇ ರೀತಿ ಕಮೆಂಟ್ ಅಲ್ಲಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ತಿಳಿಸೋದಕ್ಕೆ ಮರೆಯಬೇಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಒಂದಿಗೆ ಭೇಟಿಯಾಗೋಣ.